400 ಮೀಟ್ರ್ ಟ್ರ್ಯಾಕ್ ಅದ. ಒಟ್ಟು 8 ರೌಂಡ್ ಓಡ್ಬೇಕು ರೀ ನೀವು? 4 ರೌಂಡ್ ಓಡಬೇಕು. 4 ರೌಂಡ್ ಓಡಬೇಕಾದ್ರೆ ನಿಮ್ಗೆ ಗೊತ್ತಿರಲಿ ಟೈಮ್ ಎಷ್ಟಪ್ಪ ಅಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದ್ರಿ ಅಂದ್ರೆ ಎಕ್ಸಲೆಂಟ್ ರೀ. 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ ಎಕ್ಸಲೆಂಟು. ಫಸ್ಟ್ ಗ್ರೂಪ್ ಅಲ್ಲಿ 4 ಬಾಕ್ಸ್ಗಳನ್ನ ಮಾಡ್ಕೊಂಡ್ವಿ ನಾವು. 5 ನಿಮಿಷ 30 ಸೆಕೆಂಡ್ನಾಗ ಯಾರು ಬರ್ತೀರಿ ಅವ್ರಿಗೊಂದು ಬಾಕ್ಸ್ ಬೇರೆ ಇರ್ತದೆ. 5:30ರಿಂದ 5:45 ಬಂದರೆ ಸೆಕೆಂಡ್ ಗ್ರೂಪು. 5:45ರಿಂದ 6 ನಿಮಿಷ ಬಂದರೆ ಥರ್ಡ್ ಗ್ರೂಪು. 6ರಿಂದ 6:15 ಬಂದರೆ ಫೋರ್ತ್ ಗ್ರೂಪು. ಒಟ್ಟು 4 ಗ್ರೂಪ್ಗಳು ಇರ್ತಾವೆ. ಆರ್ಮಿ ಒಳಗೆ 4 ಗ್ರೂಪ್ಗಳು ಇರ್ತಾವೆ. ಆ 4ರಾಗ ಒಂದು ನೀವು ಪಾಸ್ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಪರೀಕ್ಷೆಗೆ 100 ಮಾರ್ಕ್ಸ್ ಇತ್ತಪ್ಪ ಅಂದ್ರೆ ಫಿಸಿಕಲ್ಗೂ 100 ಮಾರ್ಕ್ಸ್ ಅದ. ಒಟ್ಟು ಟೋಟಲ್ ಎಷ್ಟು ಮಾರ್ಕ್ಸ್ಪ ಅಂದ್ರೆ 200 ಮಾರ್ಕ್ಸ್ ಇರ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಒಟ್ಟು 200 ಮಾರ್ಕ್ಸ್ ಪೈಕಿ ಫೈನಲ್ ಆಗಿ ಮೆರಿಟನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು. ರನ್ನಿಂಗ್ ಎಷ್ಟು ಮಾರ್ಕ್ಸ್ ಇರ್ತದಪ್ಪ ಅಂದ್ರೆ 60 ಮಾರ್ಕ್ಸ್ ಇರ್ತದೆ. 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದ್ರಿ ಅಂದ್ರೆ 60 ಮಾರ್ಕ್ಸ್. 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ 60 ಮಾರ್ಕ್ಸು. ಆಮೇಲೆ ನೆಕ್ಸ್ಟ್ 5:30ರಿಂದ 5:45 6:15 ಹಿಂಗೆ ಮುಂದೆ ಬಂದಿರಪ್ಪ ಅಂದ್ರೆ -12 ಹಾಕೋತ ಹೋಗತ್ರಿ. ಅಂದ್ರೆ ನೀವು ಸೆಕೆಂಡ್ ಗ್ರೂಪ್ ಬಂದ್ರಿ ಅಂದ್ರೆ 60ರಾಗ -12 ಮಾಡಿರಿ ಎಷ್ಟು ಆತ್ರಿ? 48 ಮಾರ್ಕ್ಸ್ ಬೀಳ್ತದೆ. ಥರ್ಡ್ ಗ್ರೂಪ್ ಬಂದ್ರೆ ಮತ್ತೆ 12 ಮಾರ್ಕ್ಸ್ ಮೈನಸ್. ಫೋರ್ತ್ ಗ್ರೂಪ್ ಬಂದ್ರೆ ಮತ್ತೆ 12 ಮಾರ್ಕ್ಸ್ ಮೈನಸ್. ಈ ರೀತಿ ಮಾರ್ಕ್ಸ್ ಇರ್ತಾವೆ. ನಿಮ್ಮ ಮಾರ್ಕ್ಸನ್ನು ನೀವು ತಿಳ್ಕೊಬೋದು ರೀ. ಇಲ್ಲಿ ನೀವು ಹೆಂಗೆ ಓಡ್ತೀರಿ ಅದ್ರ ಮೇಲೆ ನಿಮ್ಮ ಮಾರ್ಕ್ಸನ್ನು ನೀವು ತಿಳ್ಕೊಬೋದು. ಇದು ರನ್ನಿಂಗು 4 ರೌಂಡ್ ಕಂಪ್ಲೀಟ್ ಕೊಡಬೇಕು. ಇದು ಒಂದನೇದು. ಎರಡನೇದು ಏನಪ್ಪ ಅಂದರೆ ಪುಲಪ್ಸ್ ಅಂದರೆ ನಿಮಗೆಲ್ಲ ಗೊತ್ತದೆ. ಈಗ 10 ತೆಗೆದ್ರೆ ಎಕ್ಸಲೆಂಟು, ಆಮೇಲೆ 6 ತೆಗೆದ್ರೆ ಪಾಸು. 10 ತೆಗೆದ್ರೆ ಎಕ್ಸಲೆಂಟು, 6 ತೆಗೆದ್ರೆ ಪಾಸ್ ಇರ್ತದೆ. ಆಮೇಲೆ ಇಲ್ಲಿ ಮೈನಸ್ ಸಿಸ್ಟಮ್ ಹೆಂಗೈತಪ್ಪ ಅಂದ್ರೆ ಫಸ್ಟ್ 9 ತೆಗೆದ್ರಿ ಅಂದ್ರೆ 7 ಮೈನಸ್ ಆಗ್ತದೆ. ಅಂದ್ರೆ 40 ಮಾರ್ಕ್ಸ್ನಾಗ 7 ಮೈನಸ್ ಆದ್ರೆ ಎಷ್ಟು ಉಳಿತು ರೀ? ಎಷ್ಟು ಉಳಿತು ಪಟ್ನೆ ಹೇಳ್ಬೇಕು? 33 ಮಾರ್ಕ್ಸ್ ಆಯಿತು. ಆಮೇಲೆ ಮತ್ತೆ ಮುಂದೆ 8 ತೆಗೆದ್ರಿ ಅಂದ್ರೆ 6 ಮೈನಸ್ ಆಗ್ತದೆ. 7 ತೆಗೆದ್ರೆ 6 ಮೈನಸ್ ಆಗ್ತದೆ. 6 ತೆಗೆದ್ರೆ 6 ಮೈನಸ್ ಆಗ್ತದೆ. ಒಟ್ಟು 40 ಮಾರ್ಕ್ಸ್ ಪ್ಲಪ್ಸ್ಗೆ ಇರ್ತದೆ. ಆಮೇಲೆ ರನ್ನಿಂಗ್ ಎಷ್ಟಪ್ಪ ಅಂದ್ರೆ 60 ಮಾರ್ಕ್ಸ್. ಒಟ್ಟು 100 ಮಾರ್ಕ್ಸ್. ಇದು ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಆರ್ಮಿ ಒಳಗೆ 7 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ ಫಸ್ಟ್ ಗ್ರೂಪ್ ರೀ 60 ಮಾರ್ಕ್ಸು. 7 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದ್ರೆ 60 ಮಾರ್ಕ್ಸು. 7:30ರಿಂದ 8 ನಿಮಿಷ ಒಳಗಡೆ ಬಂದ್ರಿಪ್ಪ ಅಂದರೆ ನಿಮ್ಗೆ 48 ಮಾರ್ಕ್ಸು. 2 ಗ್ರೂಪ್ ಇರ್ತಾವೆ ರೀ. ಮಹಿಳೆಯರಿಗೆ ರನ್ನಿಂಗ 2 ಗ್ರೂಪ್ ಇರ್ತಾವೆ. ಆಮೇಲೆ ಪ್ಲಪ್ಸ್ ನಿಮ್ದು ಹೆಂಗೆ ಬರ್ತದಪ್ಪ ಅಂದ್ರೆ 5 ತೆಗೆದ್ರೆ ಎಕ್ಸಲೆಂಟ್ ರೀ. 5 ತೆಗೆದ್ರೆ ಎಕ್ಸಲೆಂಟ್ 40 ಮಾರ್ಕ್ಸ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ನೀವು 1 ತೆಗೆದ್ರೆ ಪಾಸ್ ಇರ್ತದೆ. ಇಲ್ಲಿಯೂ ಸಹಿತ ಫಸ್ಟ್ನೇದು 7 ಮೈನಸ್ ಆಗ್ತದೆ. ಆಮೇಲೆ 6 ಮೈನಸ್ ಆಗ್ತದೆ ಮಾರ್ಕ್ಸ್. ನೋಡಿರಿ ಪ್ಲಪ್ಸು ರನ್ನಿಂಗು 2ಕ್ಕೆ ಮಾತ್ರ ಮಾರ್ಕ್ಸ್ ಇರ್ತಾವೆ ಆರ್ಮಿ ಒಳಗೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಜಿಗ್ಜಾಗ್ ನಡಿಗೆ ಬರ್ತದೆ. ಅಂಕು ಡೊಂಕಾದ ನಡಿಗೆ ಅಂತೀವಿ. ನಿಮ್ಗೆ ಗೊತ್ತದ ನೋಡ್ಯಾರಿ ನೀವೀಗ. ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ. ಅದು ಜಸ್ಟ್ ಪಾಸ್ ಅಷ್ಟೇ. ಅದು ಮಾರ್ಕ್ಸ್ ಇಲ್ಲ. ಹುಡುಗಿಯರಿಗೂ ಅದ, ಹುಡುಗರಿಗೂ ಅದ. ಆಮೇಲೆ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಬರ್ತದೆ. ಲಾಂಗ್ ಜಂಪ್ ಎಷ್ಟು ಜಿಗಿಬೇಕಪ್ಪ ಅಂದ್ರೆ ಹುಡುಗರು 9 ಫೂಟ್ ಜಿಗಿಬೇಕು ರೀ. 9 ಫೂಟ್ ಜಿಗಿದ್ರೆ ಪಾಸ್ ರೀ ಹುಡುಗರು ಲಾಂಗ್ ಜಂಪ್. ಅಲ್ಲಿ ಏನು ಮಾಡಿರ್ತಾರೆ ಅಂದ್ರೆ 9 ಫೂಟ್ ಹಿಂಗೆ ತೆಗ್ಗಾನ ಮಾಡಿರ್ತಾರೆ ರೀ. ತೆಗ್ಗ ಮಾಡಿರ್ತಾರೆ. ಅಲ್ಲಿಂದ 9 ಫೂಟ್ ಪಾಸ್ ಮಾಡಬೇಕು. ಹುಡುಗಿಯರು ಎಷ್ಟು ಫೂಟ್ ಪಾಸ್ ಮಾಡ್ಬೇಕಂದ್ರೆ 7 ಫೂಟ್ ಪಾಸ್ ಮಾಡ್ಬೇಕು ರೀ. ಹುಡುಗಿಯರು ಎಷ್ಟು ಅಂದರೆ 7 ಫೂಟ್ ಪಾಸ್ ಮಾಡಬೇಕು. ಇದೇನಪ್ಪ ಅಂದ್ರೆ ಫಿಸಿಕಲ್ ಈ ರೀತಿ ಇರ್ತದೆ. ಆಮೇಲೆ ಹೈಟಿಗೆ ಸಂಬಂಧಪಟ್ಟಂಗೆ ಆರ್ಮಿಗೆ ನೀವು ಜನರಲ್ ಡ್ಯೂಟಿ ಹೋಗ್ತೀನಿ ಅಂದರೆ 166 ಸೆಂಟಿಮೀಟ್ರ್ ಮೇಲಿರಬೇಕು. 166 ಸೆಂಟಿಮೀಟ್ರ್ ಮೇಲಿರಬೇಕು ಜನರಲ್ ಡ್ಯೂಟಿ. ಟ್ರೇಡ್ಮನ್ ಹೋಗ್ಕೊಳೋರು ಸಹಿತ ಅದೇ ರೀತಿ ಅದ. ಮಹಿಳೆಯರಿಗೆ ಹೈಟ್ ಎಷ್ಟೈತಪ್ಪ ಅಂದ್ರೆ ಆರ್ಮಿ ಹೋಗ್ಕೊಂಡ್ರೆ 162 ಸೆಂಟಿಮೀಟ್ರ್ ರೀ. ಮಹಿಳೆಯರಿಗೂ 162 ಸೆಂಟಿಮೀಟ್ರು. ಇದು ಆರ್ಮಿಗೆ ಸಂಬಂಧಪಟ್ಟಂಗೆ. ಆಮೇಲೆ ನೆಕ್ಸ್ಟ್ ಹುಡುಗರಿಗೆ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಚೆಸ್ಟ್ ನಾರ್ಮಲಾಗಿ ಎಷ್ಟು ಬರಬೇಕಪ್ಪ ಅಂದ್ರೆ 77 ಸೆಂಟಿಮೀಟ್ರ್ ಇರಬೇಕು. ವಿಸ್ತಾರ ಮಾಡಿದಾಗ 82 ಬರಬೇಕು. ಅಂದ್ರೆ 5 ಸೆಂಟಿಮೀಟ್ರ್ ವಿಸ್ತಾರ ಆಗಬೇಕು. 80 ಇದ್ರೆ ಎಷ್ಟು ಆಗ್ಬೇಕು ರೀ? 85 ಆಗಬೇಕು. 5 ಸೆಂಟಿಮೀಟ್ರ್ ಹೆಚ್ಚಾಗಬೇಕು. ಇದು ಫಿಸಿಕಲ್ದು ಟೋಟಲಾಗಿ ಈ ರೀತಿ ಫಿಸಿಕಲ್ ಇರ್ತದೆ. ಆಮೇಲೆ ಎಕ್ಸಾಮ್ ಅಂತೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. 50 ಕ್ವಶನು 100 ಮಾರ್ಕ್ಸ. ಒಂದು ಕ್ವಶನ್ ಕೆಟ್ಟಪ್ಪ ಅಂದರೆ 2 ಮಾರ್ಕ್ಸ್ ಇರ್ತದೆ. ನೀವು 100ಕ್ಕೆ 70 ಮೇಲೆ ತೊಗೊಂಡ್ರಿ ಅಂದ್ರೆ ಗ್ಯಾರಂಟಿ ಸಿಲೆಕ್ಷನ್ ಹಾಕಿರಿ ಆರ್ಮಿ. 100ಕ್ಕೆ 70 ಮಾರ್ಕ್ಸ್ ಮೇಲೆ ತೊಗೊಂಡ್ರೆ ಗ್ಯಾರಂಟಿ ಸಿಲೆಕ್ಷನ್ ಹಾಕಿರಿ. ನಮ್ಮ ಸಂಸ್ಥೆ ಒಳಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪ್ರತಿ ವಾರಕ್ಕೊಮ್ಮೆ ಎಕ್ಸಾಮ್ ತೊಗೋತೀವಿ. ನಿಮ್ಮ ಮಾರ್ಕ್ಸನ್ನು ನೀವೇ ನೋಡ್ಬೋದು. ಆಮೇಲೆ ಪ್ರತಿ ವಾರಕ್ಕೊಮ್ಮೆ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ನಡೆಸೋದ್ರಿಂದ ನೀವು ಸಿಲೆಕ್ಷನ್ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ ರೀ. ಇಲ್ಲೇ ಗೊತ್ತಾಗ್ತದೆ ನಿಮಗೆಲ್ಲರಿಗೂ. ನಿಮ್ಮ ರಿಸಲ್ಟ್ ಎಲ್ಲ ಇಲ್ಲೇ ಗೊತ್ತಾಗ್ತದೆ. ಈಗ ನಾವು ಹಂತ ವೈಸ್ ಮಾಡ್ತೀವಿ. 4 ತಿಂಗಳು ಬ್ಯಾಚ್ಗಳು ಮಾಡಿಕೊಂಡು ಹಂತ ಮಾಡ್ತೀವಿ. ಇದೆಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೋಡಿರಿ ಈಗಾಗಲೇ ನಮ್ಮ ಟೈಮ್ ಟೇಬಲ್ ಗೊತ್ತದ. ನಮ್ಮ ಸಂಸ್ಥೆ ಟೈಮ್ ಟೇಬಲ್ ಗೊತ್ತದ.
ನಿಮ್ಗೆ ಕರೆಕ್ಟಾಗಿ ಎಲ್ಲಿಯೂ ಯಾರು ಟೈಮ್ ಪಾಸ್ ಮಾಡೋದು, ದನಿಗೆ ಹಾಕೋದು, ಚಿರಿಯಾಡೋದು, ಬಾಯಿ ಮಾಡೋದು, ನೈಟ್ ಮಲ್ಕೊಂಡಾಗ ನಿನ್ನ ರಾತ್ರಿ ಮಾಡಿರಿ ನೀವು ಕೆಲವೊಂದು ಜನ. ಆ ರೀತಿ ಮಾಡಿ ನಾನು ಅಲ್ಲೇ ಬಾಜುನೇ ಇರ್ತೇನೆ, ಗೊತ್ತೈತೆ ನಿಮಗೆ ಈಗ ಎಲ್ಲರಿಗೂ. ಅಲ್ಲೇ ಬಾಜುನೇ ಇರ್ತೇನೆ, ನಾನು ಬಂದೇ ಬಿಡ್ತೇನೆ ಅಲ್ಲೇ ಅವಾಗ. ಅದಕ್ಕೆ ಯಾರೂ ಆ ರೀತಿ ಮಾಡಬಾರ್ದು. ನಿಮ್ಗೆ ಸಿಕ್ಕಂಥ ಟೈಮ್ ಒಳಗೆ ನಿದ್ದೆ ಮಾಡಬೇಕು. ಟೈಮ ಸಿಗೋದಿಲ್ಲ ನಿಮಗೆ, ಸೋಮವಾರದಿಂದ ಟೈಮ ಸಿಗೋದಿಲ್ಲ. ಎಷ್ಟು ಟೈಮ್ ಇರುತ್ತೆ ಕರೆಕ್ಟಾಗಿ ಟೈಮನ್ನು ಉಪಯೋಗ ಮಾಡ್ಕೋಬೇಕು. ಓಕೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.